ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇಂದು ನಾವು ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಅನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಈ ಆಕ್ಟ್ ನಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಸೆಕ್ಷನ್ 166 ಅನ್ನ ಸ್ಟಡಿ ಮಾಡಬೇಕು ಅನ್ಕೊಂಡಿದೀವಿ. ಈ ಸೆಕ್ಷನ್ 166 ನ ಆಧಾರದ ಮೇಲೆ ಈ ಮೋಟಾರ್ ವೆಹಿಕಲ್ ಕೇಸಸ್ಗಳು ಫೈಲ್ ಆಗ್ತವೆ. ಈ ಸೆಕ್ಷನ್ ನ ಆಧಾರದ ಮೇಲೆಯೇ ಟ್ರಿಬ್ಯುನಲ್ಸ್ ಗಳಲ್ಲಿ ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಲಾಗುತ್ತೆ. ಈ ಸೆಕ್ಷನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಈ ಒಂದು ಸೆಕ್ಷನ್ಗೆ ರಿಲೇಟೆಡ್ ಇರುವಂತಹ ಕೆಲವೊಂದು ಸೆಕ್ಷನ್ಸ್ ಗಳಿವೆ. ಅವುಗಳನ್ನು ನಾವು ಮೊದಲು ತಿಳ್ಕೊಂಡ್ರೆ ಈ ಸೆಕ್ಷನ್ ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಈ ಒಂದು ಸೆಕ್ಷನ್ಗೆ ರಿಲೇಟೆಡ್ ಇರುವಂತಹ ಸೆಕ್ಷನ್ ಮೊದಲಿಗೆ ಬರುವಂತದ್ದು ಸೆಕ್ಷನ್ 149. ಸೆಕ್ಷನ್ 149 ಏನ್ ಹೇಳುತ್ತಂದ್ರೆ, ಈ ಥರ್ಡ್ ಪಾರ್ಟಿ ರಿಸ್ಕ್ ಗಳಿಂದ ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ, ಆಕ್ಸಿಡೆಂಟ್ಗೆ ಒಳಗಾದ ಪರ್ಸನ್ ಇನ್ಶೂರ್ಡ್ ಆಗಿದ್ರೆ, ಒಂದು ಇನ್ಶೂರ್ಡ್ ಪರ್ಸನ್ಗೆ ಜಜ್ಮೆಂಟ್ಸ್ ಮತ್ತು ಅವಾರ್ಡ್ಸ್ ಇವುಗಳನ್ನ ಸ್ಯಾಟಿಸ್ಫೈ ಮಾಡುವ ಸಲುವಾಗಿ ಇನ್ಶೂರರ್ಸ್ ಅಂದ್ರೆ ಇನ್ಶೂರೆನ್ಸ್ ಕಂಪನಿಗಳು ಆ ಇನ್ಶೂರ್ಡ್ ಪರ್ಸನ್ಗೆ ಕಂಪನ್ಸೇಷನ್ ಅನ್ನ ಕೊಡೋದು ಆ ಇನ್ಶೂರೆನ್ಸ್ ಕಂಪನಿಗಳ ಡ್ಯೂಟಿ ಆಗಿದೆ ಅಂತೇಳಿ ಈ ಸೆಕ್ಷನ್ ಹೇಳುತ್ತೆ. ಈ ಸೆಕ್ಷನ್ ನ ಸಬ್ಸೆಕ್ಷನ್ 1 ಏನ್ ಹೇಳುತ್ತಂದ್ರೆ, ಇನ್ಶೂರೆನ್ಸ್ ಕಂಪನಿ ಕ್ಲೇಮೆಂಟ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ ಅದರ್ವೈಸ್ ಯಾವುದೇ ರೀತಿಯಲ್ಲಿ ಆಕ್ಸಿಡೆಂಟ್ ನ ಬಗ್ಗೆ ಇನ್ಫಾರ್ಮೇಶನ್ ನ ರಿಸೀವ್ ಮಾಡಿದಾಗ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತಹ ಕ್ಲೇಮ್ಸ್ ಅನ್ನ ಸೆಟಲ್ ಮಾಡುವ ಸಲುವಾಗಿ ಒಬ್ಬ ಡೆಸಿಗ್ನೇಟೆಡ್ ಆಫೀಸರ್ ಅನ್ನ ಅವರು ಅಪಾಯಿಂಟ್ ಮಾಡಬೇಕಾಗತ್ತೆ. ಅಂದ್ರೆ ಆಫೀಸರ್ ಅನ್ನ ಡೆಸಿಗ್ನೇಟ್ ಮಾಡಬೇಕಾಗತ್ತೆ, ಅಂದ್ರೆ ಅಪಾಯಿಂಟ್ ಮಾಡಬೇಕಾಗತ್ತೆ. ಸಬ್ಸೆಕ್ಷನ್ 2 ಪ್ರಕಾರ ಸೆಂಟ್ರಲ್ ಗವರ್ನಮೆಂಟ್ ಏನು ಒಂದು ಪ್ರೊಸೀಜರ್ ಅನ್ನ ಪ್ರಿಸ್ಕ್ರೈಬ್ ಮಾಡಿದೆಯಲ್ಲ, ಆ ಒಂದು ಆಧಾರದ ಮೇಲೆಯೇ ಇನ್ಶೂರೆನ್ಸ್ ಕಂಪನಿಯ ಡೆಸಿಗ್ನೇಟೆಡ್ ಆಫೀಸರ್ ಏನಿದ್ದಾರೆ ಕ್ಲೇಮ್ ಟ್ರಿಬ್ಯುನಲ್ ನ ಎದುರುಗಡೆ ಸೆಟಲ್ಮೆಂಟ್ ಸಲುವಾಗಿ ಕ್ಲೇಮಂಟ್ ಏನಿರ್ತಾರೆ ಆ ಕಂಪನ್ಸೇಷನ್ ಕ್ಲೇಮ್ ಅನ್ನ ಟ್ರಿಬ್ಯುನಲ್ ನ ಎದುರುಗಡೆ ಅವರು ಆಫರ್ ಮಾಡಬಹುದು. ಅಂದ್ರೆ ಸೆಟಲ್ಮೆಂಟ್ ಮಾಡಿಕೊಳ್ಳೋಕ್ಕಾಗಿ ಒಂದು ಕಂಪನ್ಸೇಷನ್ ಅಮೌಂಟ್ ಅನ್ನು ಅವರು ಆಫರ್ ಮಾಡಬಹುದು ಕ್ಲೇಮೆಂಟ್ಗೆ. ನೆಕ್ಸ್ಟ್ ಸಬ್ಸೆಕ್ಷನ್ 3 ನ ಪ್ರಕಾರ, ಅಂದ್ರೆ ಸಬ್ಸೆಕ್ಷನ್ 2 ನಲ್ಲಿ ಏನು ಅವನು ಆಫರ್ ಮಾಡಿರ್ತಾನೆ ಡೆಸಿಗ್ನೇಟೆಡ್ ಆಫೀಸರ್ ಕ್ಲೇಮೆಂಟ್ಗೆ, ಆ ಒಂದು ಆಫರ್ ಅನ್ನ ಕ್ಲೇಮೆಂಟ್ ಅಕ್ಸೆಪ್ಟ್ ಮಾಡಬಹುದು. ಒಂದು ವೇಳೆ ಅಕ್ಸೆಪ್ಟ್ ಮಾಡಿದ್ರೆ ಕ್ಲಾಸ್ 1 ರ ಪ್ರಕಾರ ಕ್ಲೇಮ್ಸ್ ಟ್ರಿಬ್ಯುನಲ್ ಒಂದು ಸೆಟಲ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು ಮತ್ತು ಆ ಸೆಟಲ್ಮೆಂಟ್ ಕಾನ್ಸೆಂಟ್ ಇಂದ ಆಗಿದೆ ಅಂತೇಳಿ ಒಂದು ನಂಬಲಾಗುತ್ತೆ. ಮತ್ತು ಕ್ಲಾಸ್ 2 ನ ಪ್ರಕಾರ ಇನ್ಶೂರೆನ್ಸ್ ಕಂಪನಿಯವರು ಆ ಒಂದು ಪೇಮೆಂಟ್ ಅನ್ನ, ಅಂದ್ರೆ ಅವರು ಆ ಮಾಡಿರುವಂತ ಆಫರ್ ಅನ್ನ ಅವನು ಒಪ್ಕೊಂಡಾಗ ಆ ಅಮೌಂಟ್ ಅನ್ನ ಆ ಸೆಟಲ್ಮೆಂಟ್ ಆದ ದಿನದಿಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ 30 ಡೇಸ್ ನ ಒಳಗಡೆ ಆ ಅಮೌಂಟ್ ಅನ್ನ ಪೇ ಮಾಡಬೇಕು. ನೆಕ್ಸ್ಟ್ ಕ್ಲಾಸ್ ಬಿ ಪ್ರಕಾರ, ಒಂದು ವೇಳೆ ಕ್ಲೇಮೆಂಟ್ ಆ ಡೆಸಿಗ್ನೇಟೆಡ್ ಆಫೀಸರ್ ಮಾಡಿದಂತಹ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರೆ ಕ್ಲೇಮ್ಸ್ ಟ್ರಿಬ್ಯುನಲ್ ಒಂದು ಮೆರಿಟ್ ನ ಆಧಾರದ ಮೇಲೆ ಹಿಯರಿಂಗ್ ಆಗಿ ಆ ಕೇಸ್ ನ ಅಡ್ಜುಡಿಕೇಟ್ ಮಾಡುವ ಸಲುವಾಗಿ ನೆಕ್ಸ್ಟ್ ಡೇಟ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಈ ಸೆಕ್ಷನ್ 166 ಗೆ ಇನ್ನೊಂದು ರಿಲೇಟೆಡ್ ಇರುವಂತಹ ಸೆಕ್ಷನ್ ಯಾವುದು ಅಂದ್ರೆ ಸೆಕ್ಷನ್ 159. ಈ ಸೆಕ್ಷನ್ ಆಕ್ಸಿಡೆಂಟ್ ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಕುರಿತು ಇದೆ. ಈ ಒಂದು ಸೆಕ್ಷನ್ ನ ಪ್ರಕಾರ ಪೊಲೀಸ್ ಆಫೀಸರ್ ಅಂದ್ರೆ ಆ ಆಕ್ಸಿಡೆಂಟ್ ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಪೊಲೀಸ್ ಆಫೀಸರ್ ಆಕ್ಸಿಡೆಂಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ಅವನು ಪ್ರಿಪೇರ್ ಮಾಡಬೇಕಾಗತ್ತೆ. ಆ ರಿಪೋರ್ಟ್ ಏನಿದೆಯಲ್ಲ, ಆ ಆಕ್ಸಿಡೆಂಟ್ ಕ್ಲೇಮ್ಸ್ ಗಳನ್ನ ಒಂದು ಫಾರ್ಮ್ ಅಥವಾ ಮ್ಯಾನರ್ ನಲ್ಲಿ ಸೆಟಲ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಫೆಸಿಲಿಟೇಟ್ ಮಾಡುತ್ತೆ. ಅಂತಹ ರಿಪೋರ್ಟ್ ಅನ್ನ ಆ ಪೊಲೀಸ್ ಆಫೀಸರ್ 3 months ನ ಒಳಗಡೆ ಎಲ್ಲಾ ಪರ್ಟಿಕ್ಯುಲರ್ಸ್ ಗಳನ್ನ ಒಳಗೊಂಡಂತಹ ಒಂದು ರಿಪೋರ್ಟ್ ಅನ್ನ ಕ್ಲೇಮ್ಸ್ ಟ್ರಿಬ್ಯುನಲ್ ನ ಎದುರುಗಡೆ ಅಥವಾ ಯಾವುದೇ ಒಂದು ಅದರ್ ಏಜೆನ್ಸಿಯ ಪ್ರಿಸ್ಕ್ರೈಬ್ಡ್ ಅದರ್ ಏಜೆನ್ಸಿಯ ಎದುರುಗಡೆ ಅವರು ಅದು ಇಡಬೇಕಾಗುತ್ತೆ, ಅಂದ್ರೆ ಪ್ರಿಪೇರ್ ಮಾಡಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ರಿಲೇಟೆಡ್ ಸೆಕ್ಷನ್ ಯಾವುದು ಅಂದ್ರೆ ಅದು ಸೆಕ್ಷನ್ 164. ಈ ಸೆಕ್ಷನ್ ಕಂಪನ್ಸೇಷನ್ ಪೇಮೆಂಟ್ ನ ಬಗ್ಗೆ ಹೇಳುತ್ತೆ. ಈ ಸೆಕ್ಷನ್ ನ ಸಬ್ಸೆಕ್ಷನ್ 1 ನ ಪ್ರಕಾರ, ಯಾವುದು ಆಕ್ಸಿಡೆಂಟ್ಗೆ ಒಳಗಾಗಿರುವಂತಹ ಮೋಟಾರ್ ವೆಹಿಕಲ್ ಇದೆ, ಆ ಮೋಟಾರ್ ವೆಹಿಕಲ್ ನ ಓನರ್ ಅಥವಾ ಆಥರೈಸ್ಡ್ ಇನ್ಶೂರರ್ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಆ ಮೋಟಾರ್ ವೆಹಿಕಲ್ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಏನು ಆಕ್ಸಿಡೆಂಟ್ ಆಗಿರುತ್ತಲ್ಲ, ಆ ಆಕ್ಸಿಡೆಂಟ್ ನಲ್ಲಿ
ಡೆತ್ ಸಾವಿಗೆ ಒಳಗಾಗಿದ್ರೆ ಅಥವಾ ಆ ವ್ಯಕ್ತಿಗೆ ಗ್ರೀವಿಯಸ್ ಹರ್ಟ್ ಆಗಿದ್ರೆ ಕಂಪನ್ಸೇಷನ್ ಅನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ಡೆತ್ ಆಗಿದ್ರೆ 5 ಲ್ಯಾಕ್ ರುಪೀಸ್ನವರೆಗೂ ಅಥವಾ ಗ್ರೀವಿಯಸ್ ಹರ್ಟ್ ಆಗಿದ್ರೆ 2.5 ಲ್ಯಾಕ್ ರುಪೀಸ್ವರೆಗೂ ಕಂಪನ್ಸೇಷನ್ ಅನ್ನ ಕೊಡಬೇಕಾಗುತ್ತೆ ಅಂತೇಳಿ ಈ ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್ ಇದೇ ಸೆಕ್ಷನ್ ನ ಸಬ್ಸೆಕ್ಷನ್ 2 ಏನ್ ಹೇಳುತ್ತಂದ್ರೆ, ಯಾರು ಈ ಸೆಕ್ಷನ್ ಸಬ್ಸೆಕ್ಷನ್ 1 ನಲ್ಲಿ ಕಂಪನ್ಸೇಷನ್ಗೆ ಕ್ಲೇಮ್ ಅನ್ನ ಮಾಡಿರ್ತಾರೆ ಆ ಕ್ಲೇಮೆಂಟು ಈ ಡೆತ್ ಅಥವಾ ಗ್ರೀವಿಯಸ್ ಹರ್ಟ್ ಆ ಮೋಟಾರ್ ವೆಹಿಕಲ್ ನ ಓನರ್ ನ ರಾಂಗ್ಫುಲ್ ಆಕ್ಟ್ ಅಥವಾ ನೆಗ್ಲಿಜೆನ್ಸ್ ಇಂದ ಆಗಿದೆ ಅಂತ ಹೇಳಿ, ಅಥವಾ ಯಾವುದೇ ಪರ್ಸನ್ ಇಂದ ಆ ಒಂದು ರಾಂಗ್ಫುಲ್ ಆಕ್ಟ್ ಆಗಿದೆ ಅಥವಾ ನೆಗ್ಲೆಕ್ಟ್ ಆಗಿದೆ ಅಂತ ಹೇಳಿ ಕೋರ್ಟ್ಗೆ ಆ ಟ್ರಿಬ್ಯುನಲ್ಗೆ ತೋರಿಸ್ಕೊಡುವಂತಹ ಅವಶ್ಯಕತೆ ಇಲ್ಲ. ಸುಮ್ಮನೆ ಅವರು ಡೆತ್ ಅಥವಾ ಗ್ರೀವಿಯಸ್ ಹರ್ಟ್ಗೆ ಒಳಗಾಗಿದ್ರೆ ಕಂಪನ್ಸೇಷನ್ಗಾಗಿ ಕ್ಲೇಮ್ ಅನ್ನ ಮಾಡಬಹುದು. ಇದೇ ಸೆಕ್ಷನ್ ನ ಸಬ್ಸೆಕ್ಷನ್ 3 ನ ಪ್ರಕಾರ ಎಲ್ಲಿ ಯಾವುದೇ ಒಂದು ಮೋಟಾರ್ ವೆಹಿಕಲ್ ನ ಆಕ್ಸಿಡೆಂಟ್ ನಲ್ಲಿ ಡೆತ್ ಅಥವಾ ಗ್ರೀವಿಯಸ್ ಹರ್ಟ್ ಆಗಿದ್ರೆ ಆ ಡೆತ್ ಅಥವಾ ಗ್ರೀವಿಯಸ್ ಹರ್ಟ್ಗೆ ಒಳಗಾದಂತಹ ವ್ಯಕ್ತಿ ಅಥವಾ ಅವರ ಸಂಬಂಧಿಕರು ಏನಾದರೂ ಯಾವುದೇ ಒಂದು ಲಾನ ಅಡಿಯಲ್ಲಿ ಅವರು ಕಂಪನ್ಸೇಷನ್ ಅನ್ನ ಪಡ್ಕೊಂಡಿದ್ರೆ, ಮೋಟಾರ್ ವೆಹಿಕಲ್ ಆಕ್ಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಲಾನಲ್ಲಿ ಅವರು ಅಮೌಂಟ್ ಅನ್ನ ಪಡ್ಕೊಂಡಿದ್ರೆ, ಅಂದ್ರೆ ಕಂಪನ್ಸೇಷನ್ ಅಮೌಂಟ್ ಅನ್ನ ಪಡ್ಕೊಂಡಿದ್ರೆ, ಎಷ್ಟು ಕಂಪನ್ಸೇಷನ್ ಅನ್ನ ಪಡ್ಕೊಂಡಿರ್ತಾರೋ ಅದನ್ನ ರೆಡ್ಯೂಸ್ ಮಾಡಿಬಿಟ್ಟು ಉಳಿದ ಒಂದು ಹಣವನ್ನ ಈ ಆಕ್ಟ್ ನ ಅಡಿಯಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ ರಿಲೇಟೆಡ್ ಸೆಕ್ಷನ್ 165. ಈ ಸೆಕ್ಷನ್ ಕ್ಲೇಮ್ಸ್ ಟ್ರಿಬ್ಯುನಲ್ಸ್ ಗಳ ಬಗ್ಗೆ ಹೇಳುತ್ತೆ. ಈ ಸೆಕ್ಷನ್ ನ ಸಬ್ಸೆಕ್ಷನ್ 1 ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಅಫಿಷಿಯಲ್ ಗೆಜೆಟ್ ನಲ್ಲಿ ನೋಟಿಫಿಕೇಶನ್ ಅನ್ನ ಹೊರಡಿಸುವ ಮುಖಾಂತರ ಒಂದು ಅಥವಾ ಹೆಚ್ಚು ಮೋಟಾರ್ ಆಕ್ಸಿಡೆಂಟ್ ಕ್ಲೇಮ್ಸ್ ಟ್ರಿಬ್ಯುನಲ್ಸ್ ಗಳನ್ನ ಕಾನ್ಸ್ಟಿಟ್ಯೂಟ್ ಮಾಡಬಹುದು. ಅಲ್ಲಿ ಒಂದು ಏರಿಯಾವನ್ನ ಅವರು ಸ್ಪೆಸಿಫಿಕ್ ಆಗಿ ಆ ಟ್ರಿಬ್ಯುನಲ್ ಜುರಿಡಿಕ್ಷನ್ ಅಲ್ಲಿ ಕೊಡಬೇಕಾಗತ್ತೆ. ಈ ಮೋಟಾರ್ ಆಕ್ಸಿಡೆಂಟ್ಸ್ ಕ್ಲೇಮ್ಸ್ ಟ್ರಿಬ್ಯುನಲ್ಸ್ ಗಳು ಮೋಟಾರ್ ವೆಹಿಕಲ್ಸ್ ಗಳ ಬಳಕೆಯಿಂದ ಉಂಟಾದಂತಹ ಆಕ್ಸಿಡೆಂಟ್ಸ್ ಗಳಲ್ಲಿ ಏನಾದರೂ ಡೆತ್ ಅಥವಾ ಬಾಡಿಲಿ ಇಂಜುರಿ ಅಥವಾ ಯಾವುದೇ ಒಂದು ಪ್ರಾಪರ್ಟಿಗೆ ಡ್ಯಾಮೇಜ್ ಆಗಿದ್ರೆ ಅದು ಥರ್ಡ್ ಪಾರ್ಟಿ ಡ್ಯಾಮೇಜಸ್ ಕೂಡ ಆಗಿರಬಹುದು. ಈ ತರದ ಆಕ್ಸಿಡೆಂಟ್ ಗಳಿಗೆ ಸಂಬಂಧಪಟ್ಟಂತಹ ಕಂಪನ್ಸೇಷನ್ಗಾಗಿ ಕ್ಲೇಮ್ಸ್ ಗಳೇನಿರ್ತಾವಲ್ಲ ಅವುಗಳನ್ನು ಅಡ್ಜುಡಿಕೇಟ್ ಮಾಡುವಂತಹ ಒಂದು ಪವರ್ ಅನ್ನ ಆ ಕ್ಲೇಮ್ಸ್ ಟ್ರಿಬ್ಯುನಲ್ಸ್ ಗಳು ಹೊಂದಿರ್ತವೆ. ನೆಕ್ಸ್ಟ್ ಸಬ್ಸೆಕ್ಷನ್ 2 ನ ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ತನಗೆ ಸರಿ ಅನಿಸಿದ ಹಾಗೆ ಆ ಕ್ಲೇಮ್ಸ್ ಟ್ರಿಬ್ಯುನಲ್ಗೆ ಎಷ್ಟು ಬೇಕಾದ್ರೂ ಮೆಂಬರ್ಸ್ ಗಳನ್ನ ಅಪಾಯಿಂಟ್ ಮಾಡಬಹುದು. ಕಡಿಮೆ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ಮೆಂಬರ್ಸ್ ಗಳನ್ನ ಅವರು ಅಪಾಯಿಂಟ್ ಮಾಡಬಹುದು. ಅದರಲ್ಲಿ ಒಬ್ಬರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 3 ನ ಪ್ರಕಾರ ಯಾರು ಈ ರೀತಿಯ ಕ್ಲೇಮ್ಸ್ ಟ್ರಿಬ್ಯುನಲ್ಗಳಿಗೆ ಮೆಂಬರ್ಸ್ ಗಳಾಗಿ ಅಪಾಯಿಂಟ್ಮೆಂಟ್ ಆಗಿರ್ತಾರೋ ಅವರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತಂದ್ರೆ, ಅವರು ಹೈಕೋರ್ಟ್ ನ ಜಡ್ಜ್ ಆಗಿರಬೇಕು, ಎರಡನೇದಾಗಿ ಡಿಸ್ಟಿಕ್ ಜಡ್ಜ್ ಆಗಿರಬೇಕು, ಅಥವಾ ಅವರು ಹೈಕೋರ್ಟ್ ಅಥವಾ ಡಿಸ್ಟಿಕ್ ಜಡ್ಜ್ಗೆ ಜಡ್ಜ್ ಆಗುವಂತಹ ಎಲ್ಲ ಒಂದು ಕ್ವಾಲಿಫಿಕೇಶನ್ಸ್ ಗಳನ್ನ ಹೊಂದಿರಬೇಕು. ನೆಕ್ಸ್ಟ್ ಸಬ್ಸೆಕ್ಷನ್ 4 ನ ಪ್ರಕಾರ ಒಂದು ವೇಳೆ ಸ್ಟೇಟ್ ಗವರ್ನಮೆಂಟ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಕ್ಲೇಮ್ಸ್ ಟ್ರಿಬ್ಯುನಲ್ಗಳನ್ನ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಜನರಲ್ ಅಥವಾ ಸ್ಪೆಷಿಯಲ್ ಆರ್ಡರ್ನ ಆಧಾರದ ಮೇಲೆ ಆ ಒಂದು ಬಿಸಿನೆಸ್ ಡಿಸ್ಟ್ರಿಬ್ಯೂಷನ್ ಅನ್ನ ರೆಗ್ಯುಲೇಟ್ ಮಾಡುವಂತಹ ಒಂದು ಪವರ್ ಅನ್ನ ಹೊಂದಿದೆ. ಸ್ಟೇಟ್ ಗವರ್ನಮೆಂಟ್ ಯಾವ ಒಂದು ಟ್ರಿಬ್ಯುನಲ್ಗೆ ಯಾವ ಒಂದು ಬಿಸ್ನೆಸ್ ಹೋಗಬೇಕು ಅಂದ್ರೆ ಕೇಸಸ್ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತೇಳಿ ಡಿಸೈಡ್ ಮಾಡುವಂತ ಒಂದು ಪವರ್ ಅನ್ನ ಹೊಂದಿದೆ. ಸ್ನೇಹಿತರೆ, ಇಷ್ಟೆಲ್ಲ ಸೆಕ್ಷನ್ಸ್ಗಳು ಈ ಸೆಕ್ಷನ್ 166ಗೆ ರಿಲೇಟೆಡ್ ಇವೆ. ಈಗ ನಾವು ನೇರವಾಗಿ ಸೆಕ್ಷನ್ 166 ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಈ ಸೆಕ್ಷನ್ ನ ಸಬ್ಸೆಕ್ಷನ್ 1 ರ ಪ್ರಕಾರ ಸೆಕ್ಷನ್ 165 ನ ಸಬ್ಸೆಕ್ಷನ್ 1 ರ ಪ್ರಕಾರ ಯಾವ ರೀತಿಯಲ್ಲಿ ಆಕ್ಸಿಡೆಂಟ್ ಆ ನೇಚರ್ ನ ಒಂದು ಆಕ್ಸಿಡೆಂಟ್ ಗಳಾಗಿರ್ತವೆ, ಆ ನೇಚರ್ ನಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ ಆ ಆಕ್ಸಿಡೆಂಟ್ ನಲ್ಲಿ ಇಂಜೂರ್ಡ್ ಗೆ ಒಳಗಾದಂತಹ ವ್ಯಕ್ತಿ ಅಥವಾ ಆ ಒಂದು ಆಕ್ಸಿಡೆಂಟ್ ನಿಂದ ಪ್ರಾಪರ್ಟಿಯನ್ನ ಕಳೆದುಕೊಂಡಂತಹ ವ್ಯಕ್ತಿ ಅಂದ್ರೆ ಓನರ್ ಆಫ್ ದ ಪ್ರಾಪರ್ಟಿ, ಅಥವಾ ಒಂದು ವೇಳೆ ಆ ಆಕ್ಸಿಡೆಂಟ್ ನಲ್ಲಿ ವ್ಯಕ್ತಿಯ ಡೆತ್ ಆಗಿದ್ರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಒಬ್ಬ ಲೀಗಲ್ ರಿಪ್ರೆಸೆಂಟೇಟಿವ್ ಅಥವಾ ಎಲ್ಲಾ ಲೀಗಲ್ ರಿಪ್ರೆಸೆಂಟೇಟಿವ್ಗಳು
ಅಥವಾ ಯಾವುದೇ ಒಬ್ಬ ಆಥರೈಸ್ಡ್ ಏಜೆಂಟ್ ಕಂಪನ್ಸೇಷನ್ನ ಸಲುವಾಗಿ ಅಪ್ಲಿಕೇಶನ್ ಅನ್ನ ಕ್ಲೇಮ್ಸ್ ಟ್ರಿಬ್ಯುನಲ್ನ ಎದುರುಗಡೆ ಫೈಲ್ ಮಾಡಬಹುದು. ಈ ಸೆಕ್ಷನ್ ಅಲ್ಲಿ ಮುಖ್ಯವಾಗಿರುವಂತಹ ಪ್ರೊವಿಷನ್ ಏನು ಅಂತಂದ್ರೆ, ಆ ಅಪ್ಲಿಕೇಶನ್ ಅಲ್ಲಿ ಎಲ್ಲಾ ಲೀಗಲ್ ರಿಪ್ರೆಸೆಂಟೇಟಿವ್ಗಳು ಜಾಯಿನ್ ಆಗದೆ ಇದ್ರೂ ಕೂಡ ಆ ಕಂಪನ್ಸೇಷನ್ ಬರುತ್ತಲ್ಲ, ಅದು ಎಲ್ಲಾ ಒಂದು ಲೀಗಲ್ ರಿಪ್ರೆಸೆಂಟೇಟಿವ್ಗಳ ಪರವಾಗಿ ಇರುತ್ತೆ. ಎಲ್ಲಾ ಲೀಗಲ್ ರಿಪ್ರೆಸೆಂಟೇಟಿವ್ಗಳ ಬೆನಿಫಿಟ್ಗಾಗಿ ಇರುತ್ತೆ. ಅದನ್ನ ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಯಾವ ವ್ಯಕ್ತಿಗೆ ಆ ಒಂದು ಕಂಪನ್ಸೇಷನ್ ಅನ್ನ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಆಗಬಾರ್ದು, ಶೇರ್ ಆಗಬಾರ್ದು ಅಂತೇಳಿ ಅಂದ್ಕೊಂಡಿರ್ತೀವಿ, ಅಂತಹ ವ್ಯಕ್ತಿಯನ್ನ ಅಪ್ಲಿಕೇಶನ್ ಅಲ್ಲಿ ರೆಸ್ಪಾಂಡೆಂಟ್ ಸೈಡ್ ನಲ್ಲಿ ಆ ಒಂದು ಹೆಸರನ್ನ ರೆಸ್ಪಾಂಡೆಂಟ್ ಆಗಿ ಸೇರಿಸಬೇಕಾಗತ್ತೆ. ಇದೇ ಸೆಕ್ಷನ್ ಅಲ್ಲಿ ಒಂದು ಹೊಸ ಪ್ರೊವಿಷನ್ ಆಡ್ ಆಗಿದೆ. ಆ ಒಂದು ಪ್ರೊವಿಷನ್ ಪ್ರಕಾರ ಒಂದು ವೇಳೆ ಆ ವ್ಯಕ್ತಿ ಅಂದ್ರೆ ಇವಾಗ ಫಸ್ಟ್ ಸೆಕ್ಷನ್ ಅಲ್ಲಿ ಹೇಳಿದ್ವಂತಲ್ಲ, ಆ ಒಂದು ಎಲ್ಲಾ ಪರ್ಸನ್ಸ್ಗಳು ಸೆಕ್ಷನ್ 164 ನ ಅಡಿಯಲ್ಲಿ ಮತ್ತು ಸೆಕ್ಷನ್ 149 ನಲ್ಲಿ ಬರುವಂತಹ ಪ್ರೊಸೀಜರ್ ನನ್ನು ಫಾಲೋ ಮಾಡಿಬಿಟ್ಟು ಒಂದು ಪ್ರೊಸೀಜರ್ ನ ಪ್ರಕಾರ ಆ ವ್ಯಕ್ತಿ ಕಂಪನ್ಸೇಷನ್ ಅನ್ನ ಅಕ್ಸೆಪ್ಟ್ ಮಾಡಿದ್ರೆ ಈ ಸೆಕ್ಷನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕೋದಿಕ್ಕೆ ಬರೋದಿಲ್ಲ. ಅಂದ್ರೆ ಆ ಒಂದು ರೈಟ್ ಲ್ಯಾಪ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2 ನ ಪ್ರಕಾರ ನೀವು ಏನಾದ್ರೂ ಸಬ್ಸೆಕ್ಷನ್ 1 ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂದಾಗ ನೀವು ಆಕ್ಸಿಡೆಂಟ್ ನಡೆದ ಜುರಿಸ್ಡಿಕ್ಷನ್ ಅಲ್ಲಿ ಬರುವಂತಹ ಒಂದು ಟ್ರಿಬ್ಯುನಲ್ ನಲ್ಲಿ ಅಥವಾ ಕ್ಲೆಮೆಂಟ್ ಎಲ್ಲಿ ವಾಸವಾಗಿರ್ತಾನೋ ಆ ಒಂದು ಜುರಿಸ್ಡಿಕ್ಷನ್ ನ ಬಳಿ ಬರುವಂತಹ ಟ್ರಿಬ್ಯುನಲ್ ನಲ್ಲಿ ಅಥವಾ ಎಲ್ಲಿ ಡಿಫೆಂಡೆಂಟ್ ಅಥವಾ ರೆಸ್ಪಾಂಡೆಂಟ್ ಅವನು ಸ್ಟೇ ಮಾಡಿರ್ತಾನೆ ಅಥವಾ ಅವನ ರೆಸಿಡೆನ್ಸ್ ಎಲ್ಲಿರುತ್ತೆ ಆ ಒಂದು ಜುರಿಸ್ಡಿಕ್ಷನ್ ನ ಟ್ರಿಬ್ಯುನಲ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಬಹುದು. ಅಥವಾ ಯಾವ ಒಂದು ಸ್ಥಳದಲ್ಲಿ ಈ ಕ್ಲೇಮೆಂಟ್ಗಳು ಡಿಫೆಂಡೆಂಟ್ಸ್ಗಳು ಏನು ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ ಆ ಒಂದು ಜುರಿಸ್ಡಿಕ್ಷನ್ ಅಲ್ಲಿ ಬರುವಂತಹ ಟ್ರಿಬ್ಯುನಲ್ ನಲ್ಲೂ ಕೂಡ ಅವರು ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಬಹುದು. ನೆಕ್ಸ್ಟ್ ಈ ಸೆಕ್ಷನ್ ನ ಸಬ್ಸೆಕ್ಷನ್ 3 ನ ಪ್ರಕಾರ ಆಕ್ಸಿಡೆಂಟ್ ಆಗಿ 6 ಮಂತ್ಸ್ ಕಳ್ಕೊಂಡು 6 ಮಂತ್ಸ್ ಗಿಂತ ಜಾಸ್ತಿ ದಿನಗಳಾಗಿದ್ರೆ ಆ ತರದ ಆಕ್ಸಿಡೆಂಟ್ಗಳಲ್ಲಿ ಈ ಕಂಪನ್ಸೇಷನ್ ಅಪ್ಲಿಕೇಶನ್ ಅನ್ನ ಹಾಕಕ್ ಬರೋದಿಲ್ಲ ಅಂತೇಳಿ ಈ ಒಂದು ಸಬ್ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 4 ನ ಪ್ರಕಾರ ಕ್ಲೇಮ್ಸ್ ಟ್ರಿಬ್ಯುನಲ್ ಈ ಆಕ್ಸಿಡೆಂಟ್ ಗೆ ಸಂಬಂಧಪಟ್ಟಂತಹ ಯಾವುದೇ ರಿಪೋರ್ಟ್ ಅನ್ನ ಅದು ಸೆಕ್ಷನ್ 159 ನ ಆಧಾರದಲ್ಲಿ ಪ್ರಿಪೇರ್ ಆದಂತಹ ಒಂದು ರಿಪೋರ್ಟ್ ಅನ್ನ ಈ ಆಕ್ಟ್ ನಡಿಯಲ್ಲಿ ಅಂದ್ರೆ ಮೋಟಾರ್ ವೆಹಿಕಲ್ಸ್ ಆಕ್ಟ್ ನಡಿಯಲ್ಲಿ ಅದು ಕಂಪನ್ಸೇಷನ್ ಗಾಗಿ ಬಂದಿರುವಂತಹ ಅಪ್ಲಿಕೇಶನ್ ನ ರೀತಿಯಲ್ಲಿ ಆ ಒಂದು ರಿಪೋರ್ಟ್ ಅನ್ನ ಟ್ರೀಟ್ ಮಾಡಲಾಗುತ್ತೆ. ನೆಕ್ಸ್ಟ್ ಈ ಸೆಕ್ಷನ್ ನ ಸಬ್ಸೆಕ್ಷನ್ 5 ನ ಪ್ರಕಾರ ಒಂದು ವೇಳೆ ಆಕ್ಸಿಡೆಂಟ್ಗೆ ಒಳಗಾದಂತಹ ವ್ಯಕ್ತಿ ಕೆಲವು ದಿನಗಳ ನಂತರ ಡೆತ್ ಆಗಿದ್ರೆ ಅವನು ಮರಣವನ್ನು ಹೊಂದಿದ್ದಾನೆ ಅಂದ ತಕ್ಷಣ ಅವನ ಏನು ಕಂಪನ್ಸೇಷನ್ ಕ್ಲೇಮ್ ಮಾಡುವಂತಹ ಒಂದು ರೈಟ್ ಇತ್ತಲ್ಲ, ಅವನ ಸಾವಿನ ಜೊತೆ ಸಾಯೋದಿಲ್ಲ. ಆ ಒಂದು ರೈಟ್ ಏನಿರುತ್ತೆ ಆ ರೈಟ್ ಅವನ ಲೀಗಲ್ ರಿಪ್ರೆಸೆಂಟೇಟಿವ್ಗಳಿಗೆ ಅಥವಾ ಆಥರೈಸ್ಡ್ ಏಜೆಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ಗೆ ಒಳಗಾದಂತಹ ವ್ಯಕ್ತಿ ಇಂಜೂರ್ಡ್ ಆಗಿ ಸತ್ತ ನಂತರವೂ ಕೂಡ ಅವನು ಒಂದು ಕ್ಲೇಮ್ ಕಂಪನ್ಸೇಷನ್ ಪಡೆದುಕೊಳ್ಳುವಂತಹ ಹಕ್ಕು ಅವನ ಸತ್ತ ನಂತರವೂ ಅದು ಲ್ಯಾಪ್ಸ್ ಆಗ್ಲಾರ್ದೆ ಅದನ್ನ ಲೀಗಲ್ ರಿಪ್ರೆಸೆಂಟೇಟಿವ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂಥೇಳಿ ಈ ಸೆಕ್ಷನ್ ಹೇಳುತ್ತೆ. ಸ್ನೇಹಿತರೆ, ಇದಿಷ್ಟು ಸೆಕ್ಷನ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಮೋಟಾರ್ ವೆಹಿಕಲ್ ಕೇಸಸ್ಗಳಲ್ಲಿ ಏಕೆ ನಾವು ಕಂಪನ್ಸೇಷನ್ನ ಪಡ್ಕೊಳ್ಬೋದು, ಹೇಗೆ ಪಡ್ಕೊಳ್ಬೋದು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವು ಇನ್ನೊಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.